ನಿನ್ನೆ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಪಂಚ್ಗೆ ಇವತ್ತು ಪವರ್ ಪಂಚನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಏನು ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಆಡಿದ್ರು. ಆ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈಗ ಕೌಂಟರ್ ಆಗಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯಾ? ಡಿ ಕೆ ಪವರ್ ಶೇರಿಂಗ್ ಮಾತಿಗೆ ಸಿಎಂ ಪವರ್ಫುಲ್ ಪಂಚ್ ಅನ್ನ ಕೊಟ್ಟಿದ್ದಾರೆ. ಹಾಸನ ಸಮಾವೇಶಕ್ಕೂ ಮುನ್ನ ಪವರ್ಫುಲ್ ಸಂದೇಶವನ್ನ ಸಿಎಂ ಕಳುಹಿಸಿದ್ರ. ನನ್ನ ಡಿಕೆ ಮಧ್ಯೆ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆಯಾಗಿಲ್ಲ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿಎಂ ಅವರು ಹೇಳಿದ್ರು. ಯಾಕೆ ಹೇಳಿದ್ರು ಇದನ್ನ? ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಮುಖ್ಯಮಂತ್ರಿಗಳು ಹೇಳಿದ್ಯಾಕೆ? ಪವರ್ ಶೇರಿಂಗ್ ಬಗ್ಗೆ ಮಾತುಕತೆಯೇ ಆಗಿಲ್ಲ ಅನ್ನುವಂಥ ವಿಚಾರವನ್ನ ಸಿಎಂ ಹೇಳಿದ್ದಾರೆ. ಇದು ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಆಗಿದೆ. ಒಪ್ಪಂದನೂ ಆಗಿಲ್ಲ ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನು ತೀರ್ಮಾನ ತಗೋಬೇಕು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ನನ್ನನ್ನು ಮುಟ್ಟಿದ್ರೆ ಹುಷಾರ್ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಡಿ ಕೆ ಶಿವಕುಮಾರ್ ಅವರು ಅದಾದ ನಂತರ ತಮ್ಮದೇ ರೀತಿಯಾದಂಥ ರೀತಿಯಲ್ಲಿನೇ ಆರಂಭಿಸಿದರು. ಆದರೆ ಈಗ ಪವರ್ ಶೇರ್ ಒಪ್ಪಂದ ಆಗಿಲ್ಲ ಅಂತ ಮತ್ತೊಮ್ಮೆ ಗುದ್ದಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಪರೋಕ್ಷ ತಿರುಗೇಟನ್ನ ಸಿಎಂ ಕೊಟ್ರ. ಹಾಸನ ಸಮಾವೇಶದಲ್ಲಿ ಪಕ್ಷದ ಒಳಗಿನ ಹೊರಗಿನ ವಿರೋಧಿಗಳಿಗೆ ಸಂದೇಶವನ್ನ ಕಳುಹಿಸಿದ್ರ. ಡಿ ಕೆ ಶಿವಕುಮಾರ್ ಸಂದೇಶ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಧ್ಯೆ ಮತ್ತೆ ಜೋರಾಯಿತು ಪವರ್ ಫೈಟಿಂಗ್. ಯಾಕೆ ಹೀಗೆ ನೋಡಿ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನು ತೀರ್ಮಾನ ತಗೋಬೇಕು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇಬ್ಬರ ನಡುವೆ ಇರುವಂಥ ಒಳಬೇಗುದಿ ಈಗ ಆಚೆ ಕಾಣಿಸಿಕೊಳ್ಳುತ್ತಾ ಅಂತ ಅವಾಗ ಒಂದು ಸ್ಯಾಂಪಲ್ ರೀತಿಯಲ್ಲಿ ಬಂದು ಹೋಗುತ್ತೆ ಅಲ್ಲ, ಹಂಗೆ ಬಂದು ಹೋಗಿದೆಯಾ ಅಂತ ಈಗ ಮತ್ತೆ? ಅರುಣ್, ಖಂಡಿತವಾಗಿ ಕೂಡ ರಾಜಕಾರಣ ಅಂದ್ರೇ ಹೀಗೆ ಅನಿಸುತ್ತೆ. ಅಂದರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿರ್ತಾರೆ, ಒಬ್ರಿಗೊಬ್ರು ಸ್ಕೆಚ್ ಆಗ್ತಾ ಇರ್ತಾರೆ. ಅದು ಪವರ್ ಶೇರಿಂಗ್ ವಿಚಾರದಲ್ಲೂ ಕೂಡ ನಡೀತಾ ಇರ್ಬೋದೇನೋ. ಆದರೆ ಇವರೇನೇ ಹೇಳ್ಬೋದು, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಇಬ್ಬರು ನಾಯಕರು ಕೂಡ ಒಗ್ಗಟ್ಟಾಗೆ ಒಂದು ರೀತಿಯಲ್ಲಿ ನಡೆದುಕೊಂಡಿದ್ದಾರೆ, ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ತನಕವೂ ಕೂಡ ಪಕ್ಷದ ಸಂಘಟನೆಗಾಗಿ ಆ ಒಂದು ಒಗ್ಗಟ್ಟು ಬೀದಿ ರಂಪ ಆದಿರಂಪ ಆಗಿಲ್ಲ ಅನ್ನೋದು ಕೂಡ ಸ್ಪಷ್ಟ. ಏಕೆಂದರೆ BJPಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದರೆ ಕಾಂಗ್ರೆಸ್ನಲ್ಲಿ ಅದಿಲ್ಲ ಅಂತ. ಆದರೆ ಇಬ್ಬರಿಗೂ ಕೂಡ ಆಸೆ ಇಲ್ವಾ? ಅದು ಖಂಡಿತವಾಗಿ ಕೂಡ ಇದ್ದೇ ಇರುತ್ತೆ ರಾಜಕಾರಣದಲ್ಲಿ. ಅದು ಸಿದ್ದರಾಮಯ್ಯನವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಆದರೆ ಪವರ್ ಶೇರ್ ವಿಚಾರದಲ್ಲಿ ಇಲ್ಲಿ ತನಕ ಎರಡನೇ ಹಂತದ ಮೂರನೇ ಹಂತದ ಯಾವೊಬ್ಬ ನಾಯಕನಿಗೂ ಕೂಡ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆಗೆ ಆ ಒಂದು ಹೈಕಮಾಂಡ್ನ ಮೂವರು ನಾಯಕರಿಗೆ ಮಾತ್ರ ಇದು ಗೊತ್ತಿದೆ ಅಂತ ಕಾರ್ಯಕರ್ತರಾದಿಯಾಗಿ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಆಗಿಂದಾಗೆ ಎಲ್ಲೋ ಒಂದು ಕಡೆ ಒಬ್ಬ ನಾಯಕರು ಒಂದೊಂದು ರೀತಿ ಮಾತನಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹಾಸನ ಸಮಾವೇಶದಲ್ಲೇ ಈ ಒಂದು ಜಟಾಪಟಿ ಶುರುವಾದಂಗೆ ಕಾಣ್ತಾ ಇದೆ. ಆದರೆ ಅದು ಬಹಿರಂಗ ಆಗ್ತಾ ಇಲ್ಲ, ಒಳಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆಂದರೆ ಹಾಸನ ಸಮಾವೇಶವನ್ನು ಎಲ್ಲೋ ಒಂದು ಕಡೆ ಆ ಒಂದು ಸಿದ್ದರಾಮಯ್ಯ ಆಪ್ತರು ಮಾಡಬೇಕು ಅಂತ ಏನು ಮೆಗಾ ಪ್ಲಾನ್ ಮಾಡ್ಕೊಂಡಿದ್ರು, ಅದಕ್ಕೆ ಒಂದು ರೀತಿಯಲ್ಲಿ ಆ ಬ್ರೇಕನ್ನು ಹಾಕಿ ಪಕ್ಷದ ವೇದಿಕೆಯಿಂದ ಸಮಾವೇಶ ಅಂತ ಹೈಜಾಕ್ ಮಾಡಿದ್ದೇ ಡಿ ಕೆ ಶಿವಕುಮಾರ್ ಅನ್ನೋ ಮಾತುಗಳನ್ನು ಸ್ವತಃ ಸಿದ್ದರಾಮಯ್ಯ ಆಪ್ತರೇ ಹೇಳ್ತಾರೆ. ಆದರೆ ಬಹಿರಂಗ ಗುದ್ದಾಟಕ್ಕೆ ನಿಂತ್ಕೊಂಡಿಲ್ಲ. ಅದಕ್ಕೂ ಮುನ್ನ ರಾಷ್ಟ್ರೀಯ ವಾಹಿನಿಗೆ ಕೊಟ್ಟಂಥ ಸುದ್ದಿವಾಹಿನಿಗೆ ಕೊಟ್ಟಂಥ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ನಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಲಾಯಲ್ಟಿಗೆ ರಾಯಲ್ಟಿ ಸಿಗುತ್ತೆ, ಜೊತೆಗೆ ನಾನು ಗಾಂಧಿ ಫ್ಯಾಮಿಲಿ ಮೇಲೆ ನನಗೆ ಪ್ರೀತಿ ಇದೆ, ಹಾಗಾಗಿ ನನ್ನ ಸ್ಟ್ರೆಂತು ವೀಕ್ನೆಸ್ ಈ ರೀತಿಯಾಗಿ ಭಾಳಷ್ಟು ಮಾತನಾಡಿದರು.
ಅಂದರೆ ಹಾಸನ ಸಮಾವೇಶಕ್ಕೂ ಮುನ್ನ ಡಿ ಕೆ ಶಿವಕುಮಾರ್ ಅವರು ಸಂದೇಶವನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದರು. ಈ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಬಹಿರಂಗವಾಗಿಯೇ ಟಕ್ಕರನ್ನು ಕೊಟ್ಟಿದ್ದಾರೆ. ಅಂದರೆ ಆ ರೀತಿ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಅಂದರೆ ಏನೇ ಇದ್ರೂ ಕೂಡ ಅಲ್ಟಿಮೇಟ್ ಆಗಿ ಹೈಕಮಾಂಡೇ ತೀರ್ಮಾನ ಮಾಡಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಕೂತ್ ಮಾತನಾಡೋದಾಗ್ಲಿ ಅಥವಾ ಬೇರೆ ಅವ್ರ ಬೆಂಬಲಿಗರು ಮಾತನಾಡೋದಾಗ್ಲಿ ಅಥವಾ ನನ್ನ ಬೆಂಬಲಿಗರು ಮಾತನಾಡೋದು ಆಗೋದಿಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಒಂದಂತೂ ಸತ್ಯ, ಕಾಂಗ್ರೆಸ್ನ ಒಳಗಡೆ ಈ ಒಂದು ಪವರ್ ಶೇರ್ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇದ್ರು ಕೂಡ ಪಕ್ಷದ ಕಾರಣಕ್ಕಾಗಿ, ಹೈಕಮಾಂಡ್ನ ಕಾರಣಕ್ಕಾಗಿ ಎಲ್ಲ ನಾಯಕರು ಸಹಿಸಿಕೊಂಡಂತೆ ಕಾಣ್ತಾ ಇದೆ. ಹಾಗಾಗಿ ಹಾಸನ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರು ಯಾರಿಗೆ ಸಂದೇಶವನ್ನು ರವಾನೆ ಮಾಡ್ತಾರೆ ಅಂತ. ಯಾಕೆಂದರೆ ವರ್ಣಾ ಕ್ಷೇತ್ರದ ಸಮಾರಂಭದಲ್ಲೂ ಕೂಡ ಇದೇ ಸಿದ್ದರಾಮಯ್ಯ ಹೇಳಿದ್ರು, ನನ್ನ ಮುಟ್ಟಿದ್ರೆ ಹುಷಾರ್ ಅಂತ. ಹಾಗಾಗಿ ಇದು ಪಕ್ಷದ ಒಳಗಿನ ಮತ್ತು ಹೊರಗಿನ ಇಬ್ಬರಿಗೂ ಕೂಡ ಸಂದೇಶ ರವಾನೆ ಮಾಡಿದ್ದಾರೆ ಅಂತ ಅವತ್ತಿನ ದಿನಗಳಲ್ಲಿ ಚರ್ಚೆ ಆಗಿತ್ತು. ಈಗ ಹಾಸನ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಬಹುದೊಡ್ಡ ಸಂದೇಶವನ್ನು ರವಾನೆ ಮಾಡುವಂತವರಿದ್ದಾರೆ. ಯಾಕೆಂದ್ರೆ ಅವರ ಬೆಂಬಲಿಗರು ಕೂಡ ಮಾತನಾಡೋರಂತಾರೆ, ಸಿದ್ದರಾಮಯ್ಯ ಅವರ ಟರ್ಮ್ 5 ವರ್ಷನೋ ಅಥವಾ ಬೇರೆ ಮಧ್ಯದಲ್ಲೋ, ಇದಕ್ಕೂ ಕೂಡ ಒಂದು ರೀತಿಯಲ್ಲಿ ಬಹಳ ದೊಡ್ಡದ ಸಂದೇಶವನ್ನು ಕೊಡುವಂಥವರಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಮುಂದಿನ ಸ್ಟ್ರಾಟಜಿಗಳೇನು, ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಎಲ್ಲವನ್ನು ಕೂಡ ಸಹಿಸಿಕೊಂಡು ಯಾರು ಇರ್ತಾರೆ ಅಂತ ಕೂಡ ಕಾದ್ ನೋಡಬೇಕು ಅವರು. ಓಕೆ, ಧನ್ಯವಾದಗಳು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಸಮಯ ನೋಡಿ ದಾಳವನ್ನ ಉರುಳಿಸಿದ್ರ ಡಿ ಕೆ ಶಿವಕುಮಾರ್ ಅವರು, ಅದಕ್ಕೆ ಟಕ್ಕರನ್ನ ಕೊಟ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಯಾಕೆ ಈ ಬೆಳವಣಿಗೆ ಆಯಿತು? ದಿಢೀರಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಡೋಕೆ ಕಾರಣ ಏನು? ಒಪ್ಪಂದ ಆಗಿದೆ, ಸಮಯಕ್ಕಾಗಿ ಕಾದಿದ್ದೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಸಿಎಂ ಡಿ ಕೆ ಮಧ್ಯೆ ಒಪ್ಪಂದ ಆಗಿದ್ದು ನಿಜಾನ? ಹೈಕಮಾಂಡ್ ಸಂದೇಶ ಮೀರಿ ಹೇಳಿಕೆಯನ್ನು ಕೊಟ್ರ ಡಿ ಕೆ ಶಿವಕುಮಾರ್? ಯಾವ ಒಪ್ಪಂದವೂ ಇಲ್ಲ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿಎಂ ಹೇಳಿದರು. ಪವರ್ ಶೇರಿಂಗ್ ಅನ್ನು ಪ್ರಸ್ತಾಪಿಸಿದ ಡಿ ಕೆಗೆ ತಿರುಗೇಟನ್ನ ಸಿಎಂ ಅವರು ಕೊಟ್ರ. ಬಹಳ ಚರ್ಚೆಗೆಡೆ ಮಾಡಿಕೊಡ್ತಾ ಇದೆ ಇದು. ಕಾಂಗ್ರೆಸ್ ಪಕ್ಷದಲ್ಲೂ ಅಷ್ಟೇ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ, ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ನಾವು. ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನು ತೀರ್ಮಾನ ತಗೋಬೇಕು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ, ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ನಾವು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ 6-7 ವರ್ಷಕ್ಕೇನೆ ಮುಖ್ಯಮಂತ್ರಿಯ ಅಧಿಕಾರವನ್ನು ಪಡ್ಕೊಂಡಂಥವ್ರು ಸಿದ್ದರಾಮಯ್ಯನವರು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕಾಯ್ಕೊಂಡು ಕೂತಿದ್ರು, ಎಂ ಬಿ ಪಾಟೀಲ್ ಅವರು ಕಾಯ್ಕೊಂಡು ಕೂತಿದ್ರು, ಎಚ್ ಕೆ ಪಾಟೀಲ್ ಅವರು ಕಾಯ್ಕೊಂಡು ಕೂತಿದ್ರು, ಇಬ್ಬರ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಾಯ್ಕೊಂಡು ಕೂತಿದ್ದಾರೆ. ಸೊ ಎಲ್ಲರೂ ಕೂಡ ತಮ್ಮ ಜಾಗಗಳನ್ನು ಒಂದು ಕಡೆಗೆ ನಿಲ್ಲಿಸ್ಕೊಳ್ಳೋಕೆ ರೆಡಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಾ ಅಂತ. ಕಾರಣ ಮುಂದಿನ ಡಿಸೆಂಬರ್ಗೆ 2.5 ವರ್ಷದ ಲೆಕ್ಕಾಚಾರ ಬರುತ್ತೆ. ಸೊ ಹಾಗಾಗಿ ಪೊಸಿಷನ್ ಟೇಕಿಂಗ್ ನಡೀತಾ ಇದೆಯಾ ಅಂತ ಇವಾಗ? ಅದೊಂದು ಲೆಕ್ಕಾಚಾರ ಸಹಜವಾಗಿ ಇರುವಂಥದ್ದು. ಯಾಕಂದರೆ ಈ ಬಾರಿಯ ಟರ್ಮ್ನಲ್ಲಿ ಒಂದು ಪವರ್ ಶೇರಿಂಗ್ ಇದೆ ಅನ್ನುವಂಥ ಚರ್ಚೆ ಮೊದಲಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಜೊತೆಗೆ ಅದೇ ರೀತಿ ಮಾತುಕತೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ದಟ್ಟವಾಗಿ ಹಬ್ಬಿರುವಂಥ ವದಂತಿ ಕೂಡ. ಜೊತೆಗೆ ಯಾರು ಬಾಯ್ಬಿಟ್ಟು ಮಾತನಾಡಬಾರ್ದು ಎಲ್ಲೂ ಕೂಡ ಓಪನ್ ಆಗಿ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಸೂಚನೆ ಇದೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲೊಂದು ಕಡೆ ಈ ಒಂದು ಸಮಾವೇಶ ಮಾಡುವ ಸಂದರ್ಭವನ್ನೇ ನೋಡಿ ಒಂದು ರಾಜಕೀಯ ದಾಳವನ್ನು DCM ಡಿ ಕೆ ಶಿವಕುಮಾರ್ ಉರುಳಿಸಿದ್ರ, ನಮ್ಮ ನಡುವೆ ಒಂದು ಅಗ್ರಿಮೆಂಟ್ ಇದೆ, ನಾ ಅಲ್ಲಿವರೆಗೆ ಕಾಯ್ತೀನಿ ಅನ್ನುವಂಥದ್ದು. ಆದರೆ ಅದಕ್ಕೆ ಇವತ್ತು ಬಹುಶಃ ಮುಖ್ಯಮಂತ್ರಿಗಳು ಒಂದು ರೀತಿಯ ಕೌಂಟರ್ ಮಾಡ್ದಂಗಿದೆ. ಆ ರೀತಿ ಅಗ್ರಿಮೆಂಟ್ ಯಾವುದೂ ಇಲ್ಲ, ಹೈಕಮಾಂಡ್ ತೀರ್ಮಾನದಂತೆ ಆಗುತ್ತೆ ಅನ್ನುವಂಥದ್ದು. ಅಂದರೆ ಎಲ್ಲೊಂದು ಕಡೆ ಪವರ್ ಶೇರಿಂಗ್ ವಿಚಾರ ಚರ್ಚಿತವಾಗ್ತಾ ಇರುವಂಥ ಸಂದರ್ಭದಲ್ಲಿ ಹೌದಾ, ಅದಿದೆಯಾ ಇಲ್ವಾ ಅನ್ನೋ ಗೊಂದಲದಲ್ಲೂ ಕೆಲವು ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ವಾಸ್ತವ ಏನು ಅನ್ನೋದು ರಾಜ್ಯ ಮಟ್ಟದಲ್ಲಿ CM ಮತ್ತು DCM ಇಬ್ಬರಿಗೆ ಗೊತ್ತಿರೋದು ಅನ್ನುವಂಥದ್ದು ಕೆಲವು ಸಚಿವರುಗಳ ಮಾತು ಕೂಡ ಹೌದು. ಹಾಗಾಗಿ ಅವರಿಬ್ಬರ ನಡುವೆ ಏನು ನಡೆದಿದೆ ಹೈಕಮಾಂಡ್ ಅಂಗಳದಲ್ಲಿ ಅನ್ನುವಂಥ ವಿಚಾರದಲ್ಲಿ ಅವರಿಬ್ಬರೇ ಕ್ಲಾರಿಟಿ ಕೊಡಬೇಕಾಗುತ್ತೆ. ಇಬ್ಬರು ತಮ್ಮ ಅಭಿಪ್ರಾಯ ಹೇಳಿದರೆ ಮತ್ತು ಭಿನ್ನವಾದ ಹೇಳಿಕೆಗಳು ಕೂಡ ಹೌದು ಅದು. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಬೇರೆ ಸ್ವರೂಪವನ್ನೇ ಪಡೆಯುತ್ತಾ ಅಥವಾ ಅವರ ಟೈಮ್ ಏನಿದೆ, ಟೈಮ್ ಬಾಂಡಿಂಗ್ ಏನಿದೆ ಅಲ್ಲಿಯವರೆಗೆ ಕೂಡ ಸುಮ್ಮನೆ ಹೀಗೆ ಎಳ್ಕೊಂಡು ಹೋಗುತ್ತಾ ಅನ್ನುವಂಥ ಕುತೂಹಲ ಕೂಡ ಹುಟ್ಟಾಗುತ್ತೆ ಈ ಎರಡು ರೀತಿಯ ಹೇಳಿಕೆಗಳು ಕೂಡ. ಅರುಣ್.